ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ FAQ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ತುಂಬ ಜನ ಇಂಥ ಕ್ವಶನ್ಸ್ ನಂಗೆ ಕೇಳ್ತಾಯಿದ್ರು, ಅದ್ರಿಗೋಸ್ಕರ ಟಾಪ್ 5 ಕ್ವಶನ್ಸ್ನ ತೊಗೊಂಡ್ಬಂದಿದ್ದೀನಿ. ಆಮೇಲೆ ಪ್ಲಸ್ ಅದ್ರಿಗೆ ಉತ್ತರ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆ ನನ್ನ ಉತ್ತರ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಇಂಥ 5 ಪ್ರಶ್ನೆಯಲ್ಲಿ ನಿಮ್ದು ಏನಾದರೂ ಡೌಟ್ ಇತ್ತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಮತ್ತು ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಹೊಸಬರ ನನ್ನ ಒಂದು ಟೆಕ್ರಾ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ರಾ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಸಿಗ್ತಾ ಇರುತ್ತೆ. ಬನ್ನಿ ತಡ ಮಾಡದೆ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ. ಹೇಳ್ದಲ್ಲ ಮುಂಚೆ ನಿಮಗೆ 5 ಕ್ವಶನ್ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. 1 by 1 ಹೇಳ್ತೀನಿ ನಿಮಗೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಆಕಾಶಣ ಆಗ್ತಿದ್ದಾರೆ. ಅದೇನಂದರೆ, ಭರತ್, ನನ್ನ ವಿಡಿಯೋ ಕಾಂಟೆಂಟ್, ವಿಡಿಯೋ ಕ್ಲಾರಿಟಿ ಅಥವಾ ನನ್ನ ಆಡಿಯೋ ಕ್ಲಾರಿಟಿ ಇಂಪಾರ್ಟೆಂಟಾ ಭರತ್ ಅಂತ ಕೇಳ್ತಿದ್ದಾರೆ. ಆಕಾಶಣ, ಈ 3 ಇಂಪಾರ್ಟೆಂಟು. ನಿಮ್ಮ ವಿಡಿಯೋ ಕ್ಲಾರಿಟಿ, ಆಡಿಯೋ ಕ್ಲಾರಿಟಿ, ವಿಡಿಯೋ ಕಾಂಟೆಂಟ್, ಈ 3 ಇಂಪಾರ್ಟೆಂಟ್. ಈ 3 ಇದ್ದರೆ 100% ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ನೆನಪಿಕೊಳ್ಳೋಣ, ಈ 3 ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಟೆಕ್ಕಿನ ಅಭಿಯಾನ ಆಗ್ತಿದ್ದಾರೆ. ಅದೇನಂತ ಅಂದರೆ, ಭರತ್, ನಂದು 3K ಸಬ್ 7K ವಾಚ್ ಓವರ್ ಆಗಿದೆ, ಆದ್ರೂ ಮಾನಿಟೈಸೇಷನ್ ಅಪ್ಲಿಕೇಶನ್ ಬಂದಿಲ್ಲ ಭರತ್ ಅಂತ ಹಾಕಿದ್ದಾರೆ. ಅಭಿಯಾನ ಇದರಿಗೆ 3 ಕಾರಣ ಇದೆ. 3 ಕಾರಣ ಏನಂದರೆ, ಮೊದಲನೇದು ಬಂದ್ಬಿಟ್ಟು ನೀವು 2 ಸ್ಟೆಪ್ ವೆರಿಫಿಕೇಷನ್ ಮಾಡಿರಲ್ಲ. ನೋಡಿ, ನೀವು 2 ಸ್ಟೆಪ್ ವೆರಿಫಿಕೇಷನ್ ಮಾಡಿರ ಅಂತ ಅಂದರೆ ಓಕೆ, ಇದು ಮೊದಲನೇದು. ಎರಡನೇದು ಬಂದ್ಬಿಟ್ಟು 2 ಸೆಟ್ಟಿಂಗ್ಸ್, ನೀವು ಆ 2 ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿಲ್ಲ. ಆ 2 ಸೆಟ್ಟಿಂಗ್ಸು ಸ್ಟೆಪ್ ವೆರಿಫಿಕೇಷನ್ನು ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಅಣ್ಣ, ನೋಡ್ತಾರಲ್ಲ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ದಯವಿಟ್ಟು ಹೋಗಿ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಅದನ್ನು. ಮತ್ತು ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು, ನಿಮ್ಮ ಚಾನಲ್ ಸ್ಟಾರ್ಟ್ ಮಾಡಿ 1 year ಅಥವಾ 2 year 3 years ಆಗಿರ್ಬೋದು, ನೀವು ಲೈಫ್ ಟೈಮ್ನ ಚೆಕ್ ಮಾಡ್ತಿದ್ದೀರಾ, ದಯವಿಟ್ಟು 365 ಡೇಸ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಅಥವಾ ಅರ್ನ್ ಪೇಜ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಎಷ್ಟು ಟೋಟಲ್ ವಾಚ್ ಅವರ್ ಆಗಿದೆ ಅಂತ ಅಲ್ಲಿ ಬರುತ್ತೆ. ಈ 3 ಕಾರಣದಿಂದ ನನಗನ್ಸುತ್ತೆ ನಿಮ್ಮದು ಮಾನಿಟೈಸೇಷನ್ ಅಪ್ಲಿಕೇಶನ್ ಬಟನ್ ಬರ್ತಿಲ್ಲ ಅಂತ. ದಯವಿಟ್ಟು ಒಂದ್ಸತಿ ನೋಡಿ ಚೆಕ್ ಮಾಡ್ಕೊಳ್ಳಿ ಅಣ್ಣ. ಇದು 2ನೇ ಪ್ರಶ್ನೆ. ಮತ್ತು ನೆಕ್ಸ್ಟ್ 3ನೇ ಪ್ರಶ್ನೆ ಬಂದ್ಬಿಟ್ಟು, ಭರತ್, ನಮ್ಮ ಚಾನಲ್ ಕಾಂಟೆಂಟ್ ಒಂದ್ಸತಿ ಚೇಂಜ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಇನ್ನೂ ಪ್ರಾಬ್ಲಮ್ ಆಗಲ್ಲ, ಆದರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತಣ್ಣ. ಈಗ ಉದಾಹರಣೆಗೋಸ್ಕರ ನೀವು ಟೆಕ್ ಚಾನಲ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಟೆಕ್ ಚಾನಲ್ ನನಗೆ ಬೇಡ, ನಾನು ವ್ಲಾಗಿಂಗ್ ಮಾಡಬೇಕು ಅಂತ ನೀವು ವ್ಲಾಗಿಂಗ್ಗೆ ಕಾಂಟೆಂಟ್ ಜಂಪ್ ಆಗಿದ್ರೆ ನಿಮ್ಮ ಒಂದು ಚಾನಲ್ ಏನೈತಾ ಇಂಪ್ರೆಷನ್ ರೇಟ್ ಆಗಲಿ ಅಥವಾ SEO ಆಗಲಿ ಫುಲ್ಲು ಡ್ರಾಪ್ ಆಗಿಬಿಡುತ್ತೆ. ಒಂಥರ ಲೆಕ್ಕ ಏನಂದರೆ, ಹೊಸ ಚಾನಲ್ ಸ್ಟಾರ್ಟ್ ಮಾಡಿರ್ತಾರ ಆ ಥರ ಲೆಕ್ಕ. ಎಂತಕ್ಕಂದರೆ ನೀವು 0 ಇಂದ ಚೆನ್ನಾಗಿ ಇಂಪ್ರೆಷನ್ ರೇಟ್ ಎಲ್ಲ ಮಾಡಿದರೆ ಚೆನ್ನಾಗೆಲ್ಲ ವ್ಯೂಸ್ ಬರ್ತಿತ್ತು ಅಂತ ಅಂದ್ಕೊಳ್ಳಿ. ಈ ಥರ ದಿಢೀರಾಗಿ ನೀವು ನಿಮ್ಮ ಒಂದು ಚಾನಲ್ ಕಾಂಟೆಂಟ್ನ ಚೇಂಜ್ ಮಾಡಿದ್ರೆ ಚೆನ್ನಾಗಿ ವ್ಯೂಸ್ ಬರ್ತಾಯಿದ್ದು ವ್ಯೂಸ್ ಬರೋದಿಲ್ಲ. ಒಂಥರ ಹೊಸದಾಗಿ ಚಾನಲ್ ಕ್ರಿಯೇಟ್ ಆಗ್ತಾರ ಆ ಥರ ಆಯ್ತಣ್ಣ. ದಯವಿಟ್ಟು ಹೇಳ್ತೀನಿ, ಒಂದ್ಸತಿ ಯೋಚನೆ ಮಾಡಿ ಅಣ್ಣ. ಇಲ್ಲಾಂದ್ರೆ ಬೆಸ್ಟ್ ಏನು ಗೊತ್ತಾ ಅಣ್ಣ, ದಯವಿಟ್ಟು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅದೇ ಸೆಪ್ರೇಟ್ ಚಾನಲ್. ಈಗ ಹೇಳ್ದಲ್ಲ, ಉದಾಹರಣೆಗೋಸ್ಕರ ಟೆಕ್ ಬಗ್ಗೆ ಮಾಡ್ತಾ ಇರ್ತೀರಾ. ಆಗ ಏನಾದರೂ ಆಗಲಿ ಉದಾಹರಣೆಗೋಸ್ಕರ ಹೇಳ್ತೀನಿ, ಟೆಕ್ ಬಗ್ಗೆ ಮಾಡ್ತಾ ಇರ್ತೀರಾ, ವ್ಲಾಗಿಂಗ್ ಬಗ್ಗೆ ಮಾಡಬೇಕಂದ್ರೆ ಸೆಪ್ರೇಟಾಗಿ ಅದರದ್ದೇ ಚಾನಲ್ ಮಾಡ್ಕೊಳ್ಳಿ ಅಣ್ಣ. ಇಲ್ಲಾಂದರೆ ಹೇಳ್ತೀನಿ ನಿಮ್ಮ ಒಂದು ಇಂಪ್ರೆಷನ್ ರೇಟ್ ಡೌನ್ ಆಗುತ್ತೆ. ಇದು 3ನೇ ಪ್ರಶ್ನೆ. ಇನ್ನು ನೆಕ್ಸ್ಟು 4ನೇ ಪ್ರಶ್ನೆ ಬಂದ್ಬಿಟ್ಟು ಗಗನ ಅಕ್ಕ ಆಗ್ತಿದ್ದಾರೆ. ಅದೇನಂತ ಅಂದರೆ, ಭರತ್, AI ಜನರೇಟೆಡ್ ಆಡಿಯೋ ಅಥವಾ ವಿಡಿಯೋಗಳನ್ನು ಹಾಕೊಂಡ್ರೆ ಕಾಪಿರೈಟ್ಸ್ ಅಥವಾ ಕ್ಲೇಮ್ ಬರುತ್ತಾ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಏನಂತ ಅಂದರೆ, AI ಜನರೇಟೆಡ್ ಇಮೇಜಸ್ ಆಗಲಿ ಏನಾದರೂ ಆಗಲಿ AI ಬಗ್ಗೆ ನೀವು ಆಲ್ಟರ್ಡ್ ಕಾಂಟೆಂಟ್ ಅಂತ ಅದ್ರ ಮೇಲೆ ನೀವು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಲ್ಟರ್ಡ್ ಕಾಂಟೆಂಟ್ ತುಂಬ ಇಂಪಾರ್ಟೆಂಟ್. ಇದು ಅದ್ರ ಬಗ್ಗೆನೂ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ನೋಡ್ತಾರೆ ಅಲ್ಲಿ ಮೇಲೆ ಪಿನ್ ಮಾಡಿದ್ದೀನಿ ಅಕ್ಕ. ದಯವಿಟ್ಟು ಆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಅದೂ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅದು. ಇಲ್ಲಾಂದರೆ ಆ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಒಂದೇನೈತಲ್ಲ ಚಾನಲ್ಗೆ ತುಂಬ ಡೇಂಜರ್ ಕೂಡ ಆಗಬಹುದು ಅಕ್ಕ, ನೆನಪಿಟ್ಕೊಳ್ಳಿ ಇದನ್ನ. ಇದು 4ನೇ ಪ್ರಶ್ನೆ. ಮತ್ತು ಕೊನೆಯದಾಗಿ 5ನೇ ಪ್ರಶ್ನೆ ಬಂದ್ಬಿಟ್ಟು ಏನಂತ ಅಂದರೆ, ಇಲ್ಲಿ ದ ಸೂಪರ್ ಟೆಕ್ ಇನ್ ಕನ್ನಡ ಅವರು ಕಮೆಂಟ್ ಆಗ್ತಿದ್ದಾರೆ. ಅದೇನಂತ ಅಂದರೆ, ಭರತ್, ಬೇರೆಯವರ ವಿಡಿಯೋ ಯೂಸ್ ಮಾಡಿಕೊಂಡು ನಮ್ಮ ಒಂದು ವಾಯ್ಸ್ ಕೊಟ್ಟರೆ ಕಾಪಿ ರೈಟ್ಸ್ ಅಥವಾ ಏನಾದರೂ ಕ್ಲೇಮ್ಸ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಅಣ್ಣ,
ಬರುತ್ತೆ. ಎಂತಕ್ಕಂದ್ರೆ ನೀವು ತೋರಿಸಿದ್ರಲ್ಲ ಪಿಕ್ಚರ್ಸ್ ಏನಿರೋದಲ್ಲ ಅದು ನೀವು ಕಾಪಿ ಮಾಡಿದ್ದೀರಂತ ಲೆಕ್ಕ ಬರುತ್ತದು ನೀವು ವಾಯ್ಸ್ ಹಾಕ್ತಿರೂ. ಅದ್ರಗೋಸ್ಕರ ಬೆಸ್ಟ್ ಏನಂಗೆ ಗೊತ್ತಾ, ದಯವಿಟ್ಟು ನಿಮ್ಮ ಓನ್ ಕಾಂಟೆಂಟ್ ಮಾಡಿ, ಬೇರೆಯವ್ರದ್ದು ಕಾಪಿ ಮಾಡೋದ್ಬಿಟ್ಟು ನೀವೇ ನಿಮ್ಮದು ಓನ್ ಕಾಂಟೆಂಟ್ ಮಾಡಿ. ಇಲ್ಲಾಂದ್ರೆ ಈ ಥರ ಎಲ್ಲ ನೀವು ಮಾಡಿದ್ರೆ ನಿಮ್ಮ ಚಾನಲ್ ಕಾಪಿರೈಟ್ಸ್ ಬರುತ್ತೆ, ಆಮೇಲೆ ಪ್ಲಸ್ ಕಾಪಿರೈಟ್ ಸ್ಟ್ರೈಕ್ ಕೂಡ ಅಥವಾ ಕ್ಲೇಮ್ ಕೂಡ ಬರುತ್ತೆ. ದಯವಿಟ್ಟು ಹುಷಾರಾಗಿರಿ. ದಯವಿಟ್ಟು ಆದಷ್ಟು ನಿಮ್ಮ ಒಂದು ಓನ್ ಕಾಂಟೆಂಟೇ ಮಾಡಿ, ದಯವಿಟ್ಟು ಕಾಪಿ ಮಾಡಬೇಡಿ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಹೇಳ್ದಲ್ಲ, ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಕ್ಲೇಮ್ ಬರ್ಬೋದು. ಕಾಪಿರೈಟ್ ಸ್ಟ್ರೈಕ್ ಹೇಗೆ ಕ್ಲೇಮ್ ಮಾಡೋದು ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ನೋಡ್ತಾರಲ್ಲ ಮೇಲೆ ನಿಮಗೋಸ್ಕರ ಪಿನ್ ಮಾಡಿದ್ದೀನಿ. ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ಆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಅದು. ನಾನು ಹೇಳಿದ್ನಲ್ಲ ಇಷ್ಟು 5 ಪ್ರಶ್ನೆಯಲ್ಲಿ ಇಷ್ಟ ಆದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ ಫ್ರೆಂಡ್ಸ್ಗೆ. ಆಮೇಲೆ ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಮತ್ತು ಇನ್ನೊಂದು ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಡೌಟ್ ಇದ್ದರೆ, ಏನಾದರೂ ಹೆಲ್ಪ್ ಬೇಕಂದರೆ ನೋಡ್ತಾರಲ್ಲ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. ದಯವಿಟ್ಟು ಈ ಒಂದು ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ವಿಡಿಯೋ ಮಾಡ್ತಾ ಇರ್ತೀನಿ ಅಥವಾ ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಇಲ್ಲಾಂದರೆ ಮೊಬೈಲ್ ಸ್ಟುಡಿಯೋದಲ್ಲಿ ಇರುತ್ತೆ. ಕಾಲ್ ಮಾಡಿದಾಗ ನಾನು ಬ್ಯುಸಿ ಇರ್ತೀನಿ, ಆಮೇಲೆ ಎಲ್ಲೆಲ್ಲ ಸ್ಟುಡಿಯೋದಲ್ಲಿ ಇರುತ್ತೆ, ಮೊಬೈಲ್ ಆನ್ಸರ್ ಮಾಡೋಕ್ಕಾಗಲ್ಲ. ಅದ್ರಗೋಸ್ಕರ ಬೆಸ್ಟು ವಾಟ್ಸಪ್ ಮಾಡಿ. ಆಮೇಲೆ ಇನ್ನೊಂದು 24 hours ವಿತ್ ನಿಮಗೆ ರಿಪ್ಲೈ ಮಾಡ್ತೀನಿ. 100% ಇದನ್ನ ನಾನು ಗ್ಯಾರಂಟಿ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮದು ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಕನ್ನಡದಲ್ಲಿ ತಿಳಿಸಿ, ಇಲ್ಲಾಂದರೆ ನನಗೆ ವಾಟ್ಸಪ್ ಮಾಡಿ. ಮತ್ತು ಈ ಥರ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.